ಜಿಲ್ಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಂತ 26/11/2025 ಸಂವಿಧಾನ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆದಿದ್ದು, ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿ.ಕೆ. ನೇತ್ರಾವತಿ ಅವರು ಮಾತನಾಡಿ, ಸಭೆಯಲ್ಲಿ ಎಲ್ಲಾ ಸರ್ಕಾರಿ ಶಾಲೆ ಕಾಲೇಜುಗಳು ಸಂವಿಧಾನ ಕುರಿತು ಪೂರ್ವ ಪೀಠಿಕೆ ಮಕ್ಕಳು ಓದಬೇಕು ಎಂದರು ಮತ್ತು ಎಲ್ಲಾ ಸಾರ್ವಜನಿಕರು ಅಧಿಕಾರಿಗಳು ಭಾಗವಹಿಸಬೇಕು ಎಂದು ಹೇಳಿದರು. ಪ್ರತಿ ವರ್ಷದಂತೆ ಪ್ರತಿ ವರ್ಷ 26/11/2025 ದೇಶಾದ್ಯಂತ ಹಾಗೂ ರಾಜ್ಯದ ಕೇಂದ್ರ ಸ್ಥಾನ ಮತ್ತು ಜಿಲ್ಲೆಯ ಕೇಂದ್ರ ಸ್ಥಾನ ಹಾಗೂ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ 19 ನಮಗೆ ಒಂದು ಸುತ್ತೋಲೆಯನ್ನು ಹಾಕಿದೆ. ಈ ಕುರಿತು ಎಲ್ಲ ಕೇಂದ್ರ ಸ್ಥಾನಗಳಲ್ಲಿ ತಾವು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಂತಂದೇಳಿ, ಆ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಬಸವೇಶ್ವರ ಸರ್ಕಲ್ನಿಂದ ಅದರಿಂದ ಸ್ಟೇಟ್ ಆಗಿ ಜಾಥಾ ಮಾಡಿಬಿಟ್ಟು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೇರಿ ಅಲ್ಲಿ ಅಂಬೇಡ್ಕರ್ ಅವರಿಗೆ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿಬಿಟ್ಟು ಪುಷ್ಪಾರ್ಚನೆ ಮಾಡಿ ನಂತರ ಅಲ್ಲಿ ಪೀಠಿಕೆಯನ್ನ ಓದಿ ತದನಂತರ ಅಲ್ಲಿಂದ ಮತ್ತೆ ಜಾಥಾ ಪೋಸ್ಟ್ ಆಫೀಸ್ ಮುಂದರಿಂದ ಆಂಜನೇಯ ದೇವಸ್ಥಾನದಿಂದ ಇಲ್ಲಿ ಮತ್ತೆ ಸರ್ಕಲ್ ಬಂದು ಮತ್ತೆ ಅಲ್ಲಿ ಪೀಠಿಕೆ ಹೋಗ್ಬಿಟ್ಟು ನಂತರ ಸಂವಿಧಾನದ ಬಗ್ಗೆ ಭಾಷಣ ಮಾತಾಡ್ತಾರೆ. ಅಲ್ಲಿಂದ ಮತ್ತೆ ವಿದ್ಯಾರ್ಥಿಗಳು ಅಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಸೈಕಲ್ ಜಾಥಾ ಬರಲಿಲ್ಲ. ಈ ಸರಿ ವಿದ್ಯಾರ್ಥಿಗಳು ಮೂಲಕ ಜಾಥಾ ಮಾಡೋದು. ಅದು ಏನಿದೆ ಅಂದ್ರೆ ನಮ್ಮ ಇಲಾಖೆಯಿಂದನೇ ನೇರವಾಗಿ ಅಲ್ಲಿ ರಾಷ್ಟ್ರೀಯ ಬಾವುಟಗಳನ್ನು ಮತ್ತು ಸಂವಿಧಾನ ಓದು ಪುಸ್ತಕಗಳನ್ನ ಸಪ್ಲೈ ಮಾಡ್ತಿದ್ದಾರೆ. ಅದರ ಸಂವಿಧಾನ ಜಾಥಾದಲ್ಲಿ ಭಾಗವಹಿಸುವಂತ ಮಕ್ಕಳಿಗೆ ಸಂವಿಧಾನ ಪುಸ್ತಕವನ್ನು ಹಿಡಿದು ಅವರು ಜಾಥಾನ ಮಾಡಬೇಕಂತ ಹೇಳಿ, ನಂತರ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಸ್ಲೋಗನ್ಗಳನ್ನ ಈ ಕಾರ್ಡ್ ಸೆಟ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಅದು ಟೈಪ್ ಮಾಡಿ ಪ್ರಚಾರ ಮಾಡಿ ಅದರ ಬಗ್ಗೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರೆ ಈಗ ತಾವು ದಾಸರ್ ಮೇಡಮ್ ಅವರು ಈ ಕುರಿತು ಮಾರ್ಗದರ್ಶನ ನೀಡಬೇಕಂತಂದೇ ಕೇಳ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ನೋಡಿ ಯಾವ ಮಕ್ಕಳನ್ನ ಕರೆಸ್ತೀರಾ? ಹೈಸ್ಕೂಲ್ ಮಕ್ಕಳನ್ನ ಕರೆಸ್ತೀರಾ? ಹೈಸ್ಕೂಲು ಪಿಯುಸಿ ಮತ್ತೆ ಪಿಯುಸಿ ಯಾರು ಬಂದಿದ್ದೀರಾ? ಅವ್ರು ಬೆಳಿಗ್ಗೆ ಬಂದು ಹೋದ್ರಂತೆ. ಡಿಪ್ಲೊಮಾ ಕಾಲೇಜಸ್ ಡೈರೆಕ್ಷನ್ ಅಲ್ಲಿಂದ ಕರ್ಕೊಂಡ್ ಬರೋದೇ